ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿ, ರಂಗೋಲಿ ಸ್ಪರ್ಧೆ, ಬೈಕ್ ರ್ಯಾಲಿ ಮೂಲಕ ಮತದಾನದ ಜಾಗೃತಿ. ನೆಲಮಂಗಲ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಿಂಚಿನ ಸಂಚಾರ, ಮಠಗಳಿಗೆ ಭೇಟಿ, ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಆರಂಭವಾಯಿತು ಈಜುಕೊಳ, ಸೌಲಭ್ಯ ಒದಗಿಸಲು ಈಜುಗಾರರ ಒತ್ತಾಯ. ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ, ವಿಶೇಷ ಪೂಜೆ ಸಲ್ಲಿಕೆ. ವಾರ್ತೆಗಳ ವಿವರ. 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಮತದಾನದ ಜಾಗೃತಿ ಸ್ವೀಪ್ ಕಾರ್ಯಕ್ರಮಗಳು ಚುರುಕುಗೊಂಡಿದ್ದು, ಅಧಿಕಾರಿಗಳು ವಿವಿಧ ರೀತಿಯಲ್ಲಿ ಅರಿವು ಮೂಡಿಸಲು ಮುಂದಾಗಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಘೋಷಣೆಯಾಗುವ ಮುನ್ನವೇ ಸ್ವೀಪ್ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಮ್ಮಿಕೊಂಡು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡುತ್ತಿದೆ. ನೀತಿ ಸಂಹಿತೆ ಜಾರಿಯಾದ ಬಳಿಕ ಸ್ವೀಪ್ ಕಾರ್ಯಕ್ರಮಗಳು ವೇಗವನ್ನು ಪಡೆದುಕೊಂಡಿದ್ದು, ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿಗಳು ವಿವಿಧ ಇಲಾಖೆಗಳ ಸಮನ್ವಯ ಮತ್ತು ಸಹಯೋಗದಲ್ಲಿ ಮತದಾನದ ಮಹತ್ವದ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ. ಆದರೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ವಿಭಿನ್ನ ರೀತಿಯಲ್ಲಿ ಮತದಾರರಿಗೆ ಅರಿವು ಮೂಡಿಸಲು ಜಿಲ್ಲಾಡಳಿತ ರಂಗೋಲಿ ಸ್ಪರ್ಧೆ ಏರ್ಪಡಿಸಿತ್ತು. ಇದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಮತ್ತು ಸರ್ಕಾರಿ ನರ್ಸ್ಗಳು 7 ಗುಂಪುಗಳನ್ನಾಗಿ ಮಾಡಿಕೊಂಡು ರಂಗೋಲಿ ಬಿಡಿಸಿದ್ದು ಗಮನ ಸೆಳೆಯಿತು. ಇದಕ್ಕೆ ತೀರ್ಪುಗಾರರಾಗಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಭಾಸ್ಕರ್ ಎಲ್ಲಾ ರಂಗೋಲಿಗಳನ್ನು ವೀಕ್ಷಿಸಿ ಅದರ ಬಗ್ಗೆ ವಿವರಣೆ ಪಡೆದು ಉತ್ತಮವಾಗಿ ಬಿಡಿಸಿರುವ ರಂಗೋಲಿಗೆ ಬಹುಮಾನ ವಿತರಿಸಿದ್ದಾರೆ. ಅದೇ ರೀತಿ ನಗರಸಭೆ ಆಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಮತದಾನ ಜಾಗೃತಿ ಮೂಡಿಸಿದ್ದಾರೆ. ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿ, ಪೌರ ಕಾರ್ಮಿಕರು ನಗರದಲ್ಲಿ ಮತದಾನದ ಜಾಗೃತಿಯ ನಾಮಫಲಕಗಳನ್ನು ಹಿಡಿದು ಬಲಮುರಿ ಸರ್ಕಲ್, ಶಿಡ್ಲಘಟ್ಟ ಸರ್ಕಲ್, ಬಿಬಿ ರಸ್ತೆ, ಎಂಜಿ ರಸ್ತೆ, ಗಂಗಮ್ಮ ಗುಡಿ ರಸ್ತೆಯಲ್ಲಿ ಬೈಕ್ ರ್ಯಾಲಿ ನಡೆಸಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಜಿಲ್ಲಾ ಸ್ವೀಪ್ ವತಿಯಿಂದ ಜಿಲ್ಲಾಡಳಿತ ಸಂಕೀರ್ಣದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರನ್ನು ಒಳಗೊಂಡು ಅವರೆಲ್ಲರೂ ಸೇರಿ ಇವತ್ತು ರಂಗೋಲಿ ಬಿಡಿಸೋ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ತುಂಬ ಚಂದವಾಗಿ ಅಂದವಾಗಿ ಬಿಡಿಸಿದ್ದಾರೆ. ಅದೇ ರೀತಿ ಚಂದ ಮತ್ತು ಅಂದವಾಗಿ ಬಿಡಿಸೋಕ್ಕಿಂತನೂ ಆ ಮೆಸೇಜು, ಅಲ್ಲಿ ಕೊಟ್ಟಿರುವಂತಹ ಮೆಸೇಜ್ ಏನಿದೆ ಜನರಿಗೆ, ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದೊಂದು ಮಾಡಿರುವಂತಹ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗೂ ಈ ಕಾರ್ಯ ಒಂದು ಶ್ಲಾಘನೀಯವಾದದ್ದು. ನಾನು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಇವರಿಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಸಹ ಅಷ್ಟೇ ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಜನರಿಗೆ ಅರಿವು ಮೂಡಿಸಬೇಕು ಅಂತ ಕೋರ್ತಿದ್ದೇನೆ. ಹೆಚ್ಚು ಜನ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಕೋರ್ತಿದ್ದೇನೆ. ಇದು ಲೋಕಸಭಾ ಚುನಾವಣೆಗೆ ಜನಗಳಿಗೆ ಅರಿವು ಮೂಡಿಸೋಗೋಸ್ಕರ ಈ ಸ್ವೀಪ್ ಆ್ಯಕ್ಟಿವಿಟಿಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ರಂಗೋಲಿ ಸ್ಪರ್ಧೆ ಒಂದು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ PHCOs ಎಲ್ಲ ಸೇರಿಸಿ ಇದು ಒಂದು ರಂಗೋಲಿ ಕಾಂಪಿಟಿಷನ್ ಇಟ್ಟಿದ್ದೀವಿ. ಸೊ ಇದರಿಂದ ಯಾರು ಕಾಂಪಿಟಿಷನಲ್ಲಿ ನಾವು ಫಸ್ಟು, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೊಡ್ತಾ ಇದ್ದೀವಿ. ಸೊ CO ಸರ್ ಬರ್ತಾರೆ, ನಮ್ಮ DHO ಸರ್ ಅವರೆಲ್ಲ ಬಂದು ಜಡ್ಜ್ ಮಾಡಿ ಇದನ್ನು ಕೊಡ್ತಾ ಇದ್ದಾರೆ ಪ್ರೈಸಸ್ಸು. ಸೊ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸಿದ್ದಾರೆ. ಸೊ ಜನಕ್ಕೆಲ್ಲ ಪ್ರೋತ್ಸಾಹ ಬಂದು ವೋಟ್ ಮಾಡಿ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಮಹೇಶ್, ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ನಗರಸಭೆ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು, ಇನ್ನು ಇತರರು ಭಾಗವಹಿಸಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಚುನಾವಣೆ ನನ್ನ ರಾಜಕೀಯ ಜೀವನದಲ್ಲಿ ಮಹತ್ವದ್ದು. ಒಂದೇ ವರ್ಷದಲ್ಲಿ 2ನೇ ಅವಕಾಶ ನೀಡುತ್ತಿರುವ ನಮ್ಮ ಪಕ್ಷದ ಹೈಕಮಾಂಡ್ಗೆ ಆಭಾರಿ ಎಂದು ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಹೇಳಿದರು.
ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವಿವಿಧ ಮಠಗಳಿಗೆ ಹಾಗೂ ಶಿವಗಂಗೆ ದೇವಾಲಯಕ್ಕೆ ಶುಕ್ರವಾರ ಭೇಟಿ ನೀಡಿ ಶ್ರೀ ಹೊನ್ನಮ್ಮ ಗವಿ ಮಠದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕಳೆದ ವರ್ಷ ಅನಿರೀಕ್ಷಿತ ಸೋಲಾಗಿತ್ತು. ಜನ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಬಯಸುತ್ತಿದ್ದಾರೆ. 485 ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡಿದ್ದೇನೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಎಂದರು. ಆಕಾಂಕ್ಷಿಗಳು ಸರ್ವೇ ಸಾಮಾನ್ಯ. ಇಡೀ ರಾಜ್ಯದಾದ್ಯಂತ 20 ಕೋಟಿ ಕಾರ್ಯಕರ್ತರನ್ನು ಹೊಂದಿರುವ ಪಕ್ಷ ನಮ್ಮ ಬಿಜೆಪಿ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಅತ್ಯಧಿಕ ಆಕಾಂಕ್ಷಿಗಳಿರುತ್ತಾರೆ. ಲೋಕಸಭಾ ಕ್ಷೇತ್ರಕ್ಕೂ ಆಕಾಂಕ್ಷಿಗಳು ಸರ್ವೇ ಸಾಮಾನ್ಯ. ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಎಲ್ಲ ಮಠಗಳ ಗುರುಗಳ ಹತ್ರನೂ ಇವತ್ತು ಭೇಟಿಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಾ ಇದ್ದೀನಿ. ಇವತ್ತು ವಿಶೇಷವಾದ ದಿನ, ಇಲ್ಲಿ ಜಾತ್ರೆ ಕೂಡ ನಡೀತಾ ಇದೆ. ಅಲ್ಲಿ ಕೂಡ ಹೋಗ್ತಾ ಇದ್ದೀನಿ. ತೇರ ಹತ್ರ ಕೂಡ ಹೋಗ್ತಾ ಇದ್ದೀನಿ. ವೀರಭದ್ರೇಶ್ವರನ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟಿದ್ದೇನೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಹಲವು ಆಕಾಂಕ್ಷಿಗಳಿರ್ತಾರೆ. ಇನ್ನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಂದರೆ ಆಕಾಂಕ್ಷಿಗಳು ಬಿ ಜೆ ಪಿಯಲ್ಲಿ ಇಲ್ದಿರ ಇರ್ತಾರ? ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಸೈನ್ಯ ಇರತಕ್ಕಂಥ ಪಕ್ಷ ಇದೆ. ಸುಮಾರು 20 ಕೋಟಿ ಸದಸ್ಯರಿರ್ತಕ್ಕಂಥ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತು ನಾನು ಮಾನ್ಯ ನರೇಂದ್ರ ಮೋದಿ ಅವರಿಗೆ, ನಮ್ಮ ಎಲ್ಲ ವರಿಷ್ಠರಿಗೆ, ಬಿ ಜೆ ಪಿಯ ವರಿಷ್ಠರಿಗೆ, ರಾಷ್ಟ್ರ ಮಟ್ಟದ ನಾಯಕರು ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇವತ್ತು ದೇಶ ಸೇವೆಯಲ್ಲಿ, ದೇಶ ಸೇವೆಯೇ ಅವರು ಸರ್ವಸ್ವ ಅಂತ ತಿಳ್ಕೊಂಡಿರ್ತಕ್ಕಂಥ ಧೀಮಂತ ಪ್ರಧಾನಮಂತ್ರಿಗಳ ಒಂದು ನೆರಳಿನಲ್ಲಿ ಕೆಲಸ ಮಾಡಲಿಕ್ಕೆ, ಇವತ್ತು ಸೇವೆ ಮಾಡಲಿಕ್ಕೆ ನನಗೆ ಕೂಡ ಇವತ್ತು ಅವಕಾಶವನ್ನು ಬಿ ಜೆ ಪಿ ವರಿಷ್ಠ ಮಂಡಳಿ ನನಗೆ ನೀಡಿದ್ದಾರೆ. ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಾನು ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೆದಿದ್ದೇನೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ನಂತರ ಸೋಂಪುರ ಹೋಬಳಿಯ ಶಿವಗಂಗೆಯ ತೋಪಿನ ಗಣಪತಿ ದೇವಾಲಯ, ಮೇಲಣಗವಿ ಮಠದ ಡಾಕ್ಟರ್ ಶ್ರೀ ಮಲಯ ಶಾಂತಮುನಿ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಕಂಬಾಳು ವೀಣಶ್ರೀ ಚೆನ್ನವೀರ ಶಿವಾಚಾರ್ಯ ಸ್ವಾಮೀಜಿ, ಹೊನ್ನಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಾದ ಪಡೆದರು. ಖಂಡಿತವಾಗಿಯೂ ಒಂದು ಅನಿರೀಕ್ಷಿತವಾದಂಥ ಸೋಲಾಗಿದೆ ಕಳೆದ ವರ್ಷ. ಆದರೆ ನಮ್ಮ ಪಕ್ಷ ಕೇವಲ 1 ವರ್ಷದ ಒಳಗಡೆ ಮತ್ತೊಂದು ಅವಕಾಶ ನನಗೆ ಕೊಟ್ಟಿದೆ. ಹಾಗಾಗಿ ರಾಜಕೀಯವಾಗಿ ಕೂಡ, ನನಗೆ ವೈಯಕ್ತಿಕವಾಗಿ ಕೂಡ ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ. ಹಾಗಾಗಿ ನನಗೆ ನಮ್ಮ ಮುಖಂಡರ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ಜನಸಾಮಾನ್ಯರ ಮೇಲೆ ಪೂರ್ಣ ವಿಶ್ವಾಸ ಇದೆ. ಒಂದು, ಮೋದಿಯವರನ್ನು ಬಯಸ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳನ್ನ 3ನೇ ಬಾರಿ ಮಾಡಲೇಬೇಕು ಅಂತೇಳಿ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಅದರ ಜೊತೆಗೆ ನಾನು 2 ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ಒಬ್ಬ ಆರೋಗ್ಯ ಸಚಿವನಾಗಿ ಇಡೀ ರಾಜ್ಯದ ಆರೋಗ್ಯ ಕ್ಷೇತ್ರವನ್ನು ಇವತ್ತು ಯಾವ ರೀತಿ ನಾನು ಬದಲಾವಣೆ ಮಾಡಿದ್ದೇನೆ. ಇಡೀ ದೇಶದಲ್ಲಿ 485 ನಮ್ಮ ಕ್ಲಿನಿಕ್ಗಳ ಹೊಸ ಆಲೋಚನೆಯಿಂದ ಇವತ್ತು ಆ ಸ್ಥಾಪನೆ ಮಾಡಿರ್ತಕ್ಕಂಥ ಖ್ಯಾತಿ, ಮತ್ತು ಇವತ್ತು ಮೆದುಳಿನ ಆರೋಗ್ಯ, ಡಯಾಲಿಸಿಸ್ನ ಅತಿ ಹೆಚ್ಚು ಡಯಾಲಿಸಿಸ್ ಸೈಕಲ್ಸನ್ನು ಮಾಡಿರುವಂಥದ್ದು ಇವತ್ತು ನಾವು ನೋಡಿದ್ದೀವಿ. ಇವತ್ತು ಅದೇ ರೀತಿ ಪ್ರತಿಯೊಂದು ವಿಭಾಗದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಒತ್ತನ್ನು ನಮ್ಮ ಸರ್ಕಾರ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗೂ ಕೂಡ ನನಗೆ ಅವರು ವಿಶೇಷ ಅನುದಾನಗಳನ್ನು ಕೊಟ್ಟು ಸಹಕಾರ ಕೊಟ್ಟಿದ್ದರು. ಅದೇ ರೀತಿ ಮಾನ್ಯ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಾದ ಮೇಲೂ ಕೂಡ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದೆ. ಹಾಗಾಗಿ ನಾವು ಈ ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ತಾಲೂಕಿಗೂ ಕೂಡ ನಾನು ಹೊಸ ಆಸ್ಪತ್ರೆಗಳನ್ನು ನೀಡಿ, ಪಕ್ಷ ಎಲ್ಲರ ಇವತ್ತು ಅನೇಕ ಅಲೋಕ್ ವಿಶ್ವನಾಥ್ ರೀತಿಯೇ ಅನೇಕ ಯುವಕರು ಈ ಕ್ಷೇತ್ರದಲ್ಲಿ ಅವರ ಬಲಕ್ಕೆ ತಕ್ಕಂತೆ ಇವತ್ತು ಅವರು ಕೂಡ, ಎಲ್ಲರೂ ಕೂಡ ಇವತ್ತು ಪಕ್ಷದ ಸಂಘಟನೆಯನ್ನು ಮಾಡಿದ್ದಾರೆ. ಪಕ್ಷ ಅಂತಿಮ. ಪಕ್ಷ ಯಾರಿಗೆ ಯಾವ ಸಮಯದಲ್ಲಿ ಸೂಕ್ತ ಹುದ್ದೆಗಳನ್ನು, ಸೂಕ್ತ ಜವಾಬ್ದಾರಿಗಳನ್ನು ಕೊಡ್ತಾರೆ, ಅಲ್ಲಿವರೆಗೂ ನಾವೆಲ್ಲ ಕೂಡ ಕಾಯಬೇಕಾಗ್ತದೆ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ, ಜಿಲ್ಲಾ ಉಪಾಧ್ಯಕ್ಷ ಮಲ್ಲಯ್ಯ,
ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಮಾಜಿ ಶಾಸಕ ಎಂವಿ ನಾಗರಾಜು, ಸಪ್ತಗಿರಿ ಶಂಕರ್ ನಾಯಕ್, ಹೋಬಳಿ ಅಧ್ಯಕ್ಷ ಮುರಳೀಧರ್, ಶಿವಗಂಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಭುದೇವ್, ಎಪಿಎಂಸಿ ಮಾಜಿ ನಿರ್ದೇಶಕ ಗಂಗಣ್ಣ, ರಾಯರಪಾಳ್ಯ ಮಹೇಶ್, ಬಾಣವಾಡಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರೇಣುಕಾ ಪ್ರಸಾದ್, ಹೊನ್ನರಾಯನಹಳ್ಳಿ ಲೋಕೇಶ್, ಉಮಾಶಂಕರ್, ಗುಬ್ಬಣ್ಣಸ್ವಾಮಿ, ಶಿವರಾಜ್, ಕೆಂಗಲ್ ಕುಮಾರ್, ಪುಟ್ಟಸಿದ್ದಯ್ಯ ಮತ್ತಿತರರು ಹಾಜರಿದ್ದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಕಳೆದ 2 ವರ್ಷಗಳಿಂದ ಜಿಲ್ಲೆಯಲ್ಲಿ ತೀವ್ರವಾಗಿ ಬರ ಕಾಡುತ್ತಿದೆ. ಇದರಿಂದ ಬಾವಿಗಳು ಮಾತ್ರವಲ್ಲ, ಕೊಳವೆ ಬಾವಿಗಳಲ್ಲಿಯೂ ನೀರು ಕಡಿಮೆಯಾಗುತ್ತಿದೆ. ಇನ್ನು ಕೆರೆಗಳಲ್ಲಿ ನೀರಿದೆಯಲ್ಲ ಅಂತ ಹೋದರೆ ಅದು HN ವ್ಯಾಲಿ ಎಂಬ ವಿಷದ ನೀರು. ಇದರಲ್ಲಿ ಈಜಾಡುವುದೆಂದರೆ ನೇರವಾಗಿ ಯಮನ ಪಾದ ಸೇರುವುದಕ್ಕೆ ಸಮ. ಇಂತಹ ದಯನೀಯ ಸ್ಥಿತಿ ಎದುರಿಸುತ್ತಿರುವ ಚಿಕ್ಕಬಳ್ಳಾಪುರ ನಗರಕ್ಕೆ ಇದೀಗ ಸ್ವಲ್ಪ ನಿರಾಳತೆ ಸಿಕ್ಕಿದೆ. ಬಿಸಿಲಿನಲ್ಲಿ ತಂಪು ಮಾಡಿಕೊಳ್ಳಲು ಈಜುಕೊಳ ಸಿದ್ಧವಾಗಿದೆ. ಹೌದು, ಏಳಿ ಕೇಳಿ ಚಿಕ್ಕಬಳ್ಳಾಪುರ ಬಯಲುಸೀಮೆ ಪ್ರದೇಶ ಸಾಲದೆಂಬಂತೆ ಸದಾ ಕಾಡುವ ಭರ. ಇದರಿಂದಾಗಿ 3 ದಶಕಗಳ ಹಿಂದೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೆರೆದ ಬಾವಿಗಳು ಬತ್ತಿ ಹೋಗಿವೆ. ಕೊಳವೆ ಬಾವಿಗಳಾದ್ರೂ ಕೆಲಸ ಮಾಡುತ್ತಿದೆಯಾ ಅಂದ್ರೆ ಅದು ಇಲ್ಲ. ಸಾವಿರಾರು ಅಡಿ ಆಳ ಕೊರೆದ ಕೊಳವೆ ಬಾವಿಗಳಿಂದ ಸಿಗುತ್ತಿರುವ ಅಲ್ಪ ಸ್ವಲ್ಪ ನೀರು ಕಾಲುವೆಯಲ್ಲಿ ಹರಿಸಿದರೆ ಈ ಸುಡು ಬಿಸಿಲಿನಲ್ಲಿ ಕಾಲುವೆಯಲ್ಲಿಯೇ ಹಾವಿಯಾಗುವುದು ನಿಶ್ಚಿತ. ಹಾಗಾಗಿಯೇ ಇಸ್ರೇಲ್ ಮಾದರಿ ಕೃಷಿಯ ಹೆಸರಿನಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿ ಹೆಸರಿನಲ್ಲಿ ಪೈಪುಗಳಲ್ಲಿಯೇ ಬೆಳಗ್ಗೆ ನೇರವಾಗಿ ನೀರು ಹರಿಸಲಾಗುತ್ತದೆ. ಇದರಿಂದ ಬೇಸಿಗೆ ಬಂದು ಅತಿಯಾದ ಸೆಕೆಯಿಂದ ರೋಸಿ ಹೋದ ಜನರು ಮೈ ತಂಪು ಮಾಡಿಕೊಳ್ಳಲು ಈಜಾಡಲು ಜಾಗವೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈಜುಕೊಳವನ್ನು ನಿರ್ಮಿಸಲಾಗಿದೆ. ಆದರೆ ಈ ಹಿಂದೆ ಇದೇ ಈಜುಕೊಳದಲ್ಲಿ ನಿರ್ವಾಹಕರೊಬ್ಬರ ನಿರ್ಲಕ್ಷ್ಯದಿಂದ ಮಗುವೊಂದು ಮೃತಪಟ್ಟ ಘಟನೆ ನಡೆದು ಹಲವು ದಿನಗಳ ಕಾಲ ಈಜುಕೊಳವನ್ನು ಸಾರ್ವಜನಿಕ ಸೇವೆಯಿಂದ ದೂರ ಉಳಿಸಲಾಗಿತ್ತು. ಇನ್ನು ಆ ಸಮಯದಲ್ಲಿ ಈಜುಕೊಳ ಸ್ವಚ್ಛಗೊಳಿಸಿ ಕೆಲ ದಿನಗಳ ನಂತರ ಮತ್ತೆ ಸಾರ್ವಜನಿಕ ಸೇವೆಗೆ ಒದಗಿಸಲಾಗಿತ್ತು. ಆದರೆ ಯಾವಾಗ ಕೊರೋನಾ ಮಹಾಮಾರಿ ಬಂತೋ ಆಗ ಈ ಈಜುಕೊಳಕ್ಕೆ ಬೀಗ ಜಡಿಯಲಾಗಿತ್ತು. ಕೊರೋನಾ ತೊಲಗಿ ಹಲವು ವರ್ಷಗಳೇ ಕಳೆದರೂ ಮತ್ತೆ ಈಜುಕೊಳ ಸಾರ್ವಜನಿಕ ಸೇವೆಗೆ ನೀಡುವ ಕೆಲಸ ನಡೆದಿರಲಿಲ್ಲ. ಇದರಿಂದ ನಗರದ ನಿವಾಸಿಗಳು ಮನೆಯಲ್ಲಿಯೇ ಸ್ನಾನ ಮಾಡುವುದು ಬಿಟ್ಟು ಪರ್ಯಾಯ ಮಾರ್ಗವೇ ಇಲ್ಲದ ಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಚಿಕ್ಕಬಳ್ಳಾಪುರದ ಸರ್ ಎಂವಿ ಜಿಲ್ಲಾ ಕ್ರೀಡಾಂಗಣದಲ್ಲಿರುವ ಈಜುಕೊಳ ಪುನರಾರಂಭ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಈಜುಕೊಳ ಆರಂಭಿಸಿದ್ದು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈಜಾಡಲು ಮತ್ತು ಈಜು ಕಲಿಯಲು ಈಜುಕೊಳಕ್ಕೆ ಮುಗಿಬೀಳುತ್ತಿದ್ದಾರೆ. ಅಲ್ಲದೆ ಅತಿಯಾದ ಸೆಕೆ ಕಾಡುತ್ತಿರುವ ಕಾರಣ ಮೈ ತಂಪು ಮಾಡಿಕೊಳ್ಳುವ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈಜುಕೊಳದತ್ತ ಮುಖ ಮಾಡಿದ್ದಾರೆ. ನಮ್ಮ ಹೆಸರು ಬಂದ್ಬಿಟ್ಟು ಸಂತೋಷ್ ಕುಮಾರ್ ಅಂತ, ಬೆಂಗಳೂರಿಂದ ಬಂದಿದ್ದೀವಿ. ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಹಬ್ಬಕ್ಕಂತ ಬಂದಿದ್ವಿ. ಸೊ ಇಲ್ಲಿ ಬಂದುಬಿಟ್ಟು ಒಂದಿನ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ವಿ. ಸೊ ನಾವು ಬಂದುಬಿಟ್ಟು ಸಮ್ಮರ್ ಅಲ್ವಾ, ಇವಾಗ ತುಂಬ ಬೇಸಿಗೆ ಇತ್ತು, ಸೆಕೆ ಇತ್ತು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿಕೊಂಡು ಎಲ್ಲ ನೀಟ್ ಮಾಡೋಣ ಅಂತ, ಸ್ವಿಮ್ಮಿಂಗ್ ಮಾಡೋಣ ಅಂತ ಇನ್ಫಾರ್ಮ್ ಮಾಡಿದ್ದಕ್ಕೆ ಸೊ ಅವರೆಲ್ಲ ಸಜೆಷನ್ ಮಾಡಿದ್ರು ಬಾವಿ ಕೆರೆ ಅಂದ್ಬಿಟ್ಟು. ಸೊ ನಮ್ಗೆ ಅದೆಲ್ಲ ತುಂಬ ಭಯ, ಯಾಕಂದರೆ ಲಾಸ್ಟ್ ಇಯರಲ್ಲೆಲ್ಲ ತುಂಬ ಇನ್ಸಿಡೆಂಟ್ಸ್ ನಡೆದಿದೆ, ತುಂಬ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಈಗ ಬಂದುಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿರೋ ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ತುಂಬ ಚೆನ್ನಾಗೂ ಇದೆ, ಕ್ಲಿನಿಕ್ಕಾಗಿ ಮತ್ತು ಪರ್ಸ್ನಲಾಗಿ ಟ್ರೀಟ್ ಮಾಡ್ತಾಯಿದ್ದಾರೆ, ಗೈಡ್ನೆಸ್ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗೇ ಟ್ರೀಟ್ ಮಾಡ್ತಾಯಿದ್ದಾರೆ ಇಲ್ಲಿ. ಬಟ್ ಇನ್ನೊಂದು ಬಂದುಬಿಟ್ಟು ಪ್ರೈಸ್ ಕಾಸ್ಟು ತುಂಬ ಕಮ್ಮಿನೇ ಇದೆ ಇಲ್ಲಿ, ಅದು ಖುಷಿ ಆಗುತ್ತೆ. ಇಲ್ಲೇ ಇನ್ ಕೇಸ್ ಬೆಂಗಳೂರಿಗೆ ಇಲ್ಲಿಗೆ ಹೋಲ್ಸ್ಕೊಂಡು ತುಂಬ ಹೈಜಿನಿಕ್ಕು ಇದೆ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಈ ಸ್ವಿಮ್ಮಿಂಗ್ ಪೂಲ್. ನಾನು ಹೇಳೋದು ಬಂದುಬಿಟ್ಟು ಅಲ್ಲ ಅಂದರೆ ಹೈಜಿನಿಕ್ಕು ಇರೋಲ್ಲ, ತುಂಬ ಆರೋಗ್ಯ ಇನ್ಸ್ಯೂಸು ಆಗುತ್ತೆ. ಯಾಕಂದರೆ ಲೈಕ್ ಇವಾಗ ಆಲ್ರೆಡಿ ಕೊರೋನಾ ಅಂತೆಲ್ಲ ಬಂದಿದೆ. ಸೊ ಅದರಿಂದ ನಾವು ಕೆಮಿಕಲ್ ಇರುತ್ತೆ, ಎಲ್ಲನೂ ಗಲೀಜಾಗಿರುತ್ತೆ. ಅದರಲ್ಲಿ ಆಡೋಕೆ ಹೋದರೆ ನಮ್ಗೆ ತುಂಬ ಹೆಲ್ತ್ ಇಶ್ಯೂಸು ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಹೈಜಿನಿಕ್ ಆಗೂ ಇದೆ, ಮತ್ತು ಪ್ರಾಣ ಅಲ್ಲಿ ತುಂಬ ಜನ ಕಳ್ಕೊಂಡಿದ್ದಾರೆ ಪ್ರಾಣಗಳು, ಬಾವಿಯಲ್ಲಿ ಕೆರೆಗಳಲ್ಲಿ ಎಲ್ಲ ಹೋಗ್ಬಿಟ್ಟು. ಸೊ ಇಲ್ಲಿ ಬಂದರೆ ಆಲ್ರೆಡಿ ಆಲ್ಮೋಸ್ಟ್ ಅಲ್ಲಿ 3 ಮೆಂಬರ್ಸ್ ಇದ್ದಾರೆ, ನಿಂತ್ಕೊಂಡು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಎಲ್ಲರೂ ಏನೇನು ಇದೆ ಅಂತೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಏನೇ ಆದರೂ ಪ್ರಾಣಾಪಾಯ ಆದರೂ ಹೆಲ್ತ್ ತೊಗೊತಾರೆ, ಕೇರ್ ತೊಗೊತಾರೆ ಸರ್ ಇಲ್ಲಿ. ಇನ್ನು ಪ್ರಸ್ತುತ ಸೈಯದ್ ನವಾಜ್ ಪಾಷಾ ಎಂಬುವರು ಈಜುಕೊಳದ ಗುತ್ತಿಗೆಯನ್ನು ಪಡೆದಿದ್ದು ಈಜುಕೊಳವನ್ನು ಪುನರಾರಂಭ ಮಾಡಿದ್ದಾರೆ. ಆದರೆ ಈಜುಕೊಳದಲ್ಲಿ ಅಗತ್ಯವಾಗಿ ಇರಬೇಕಾದ ಸೌಲಭ್ಯಗಳೇ ಇಲ್ಲವಾಗಿವೆ ಎಂಬ ಆರೋಪ ಕೇಳಿಬಂದಿದೆ.
ಈಜುಕೊಳದಲ್ಲಿ ಮುಖ್ಯವಾಗಿ ಇರಬೇಕಾದ ಈಜು ಉಡುಗೆ, ಸ್ವಿಮ್ಮಿಂಗ್ ಗಾಗಲ್ಸ್, ರಕ್ಷಣಾ ಟ್ಯೂಬ್ ಸೇರಿದಂತೆ ಯಾವುದೇ ಸೌಲಭ್ಯ ಪ್ರಸ್ತುತ ಈಜುಕೊಳದಲ್ಲಿ ಇಲ್ಲ ಎಂಬ ಮಾತುಗಳು ಕೇಳಿ ಬಂದಿವೆ. ಯಾವುದೇ ರಕ್ಷಣಾ ವ್ಯವಸ್ಥೆ ಇಲ್ಲದೆ ಈಜು ಬಾರದ ಮಕ್ಕಳು ನೀರಿಗಿಳಿದರೆ ಆಗುವ ಅನಾಹುತಗಳ ಬಗ್ಗೆ ಪ್ರಜ್ಞಾವಂತರಲ್ಲಿ ಆತಂಕ ಇದ್ದು, ಗುತ್ತಿಗೆದಾರರು ಆದಷ್ಟು ಶೀಘ್ರದಲ್ಲಿ ಈಜುಕೊಳದಲ್ಲಿ ಅಗತ್ಯವಾಗಿ ಇರಬೇಕಾದ ರಕ್ಷಣಾ ಪರಿಕರಗಳ ಜೊತೆಗೆ ಇತರ ವ್ಯವಸ್ಥೆಯನ್ನು ಮಾಡುವ ಮೂಲಕ ಈಜುಕೊಳವನ್ನು ಪರಿಪೂರ್ಣ ಮಾಡಬೇಕೆಂದು ಈಜಾಡಲು ಬರುವ ನಾಗರಿಕರು ಒತ್ತಾಯಿಸಿದ್ದಾರೆ. ಇನ್ನು ಇಲ್ಲಿನ ಈಜುಕೊಳದಲ್ಲಿ 1 ಗಂಟೆ ಈಜಾಡಲು ಇಲ್ಲವೇ ಈಜು ಕಲಿಯಲು ಪ್ರತಿಯೊಬ್ಬರಿಂದ ತಲಾ 50 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಇದರಲ್ಲಿ 45 ನಿಮಿಷ ಈಜಾಡುವುದು, ಉಳಿದ 15 ನಿಮಿಷ ಬಟ್ಟೆ ಬದಲಿಸುವುದಕ್ಕೆ ಎಂದು ನಿಗದಿ ಮಾಡಲಾಗಿದ್ದು, ಮಕ್ಕಳು ಈಜು ಕಲಿಯಲು ಈಜುಕೊಳಕ್ಕೆ ಬಂದರೆ ಅಗತ್ಯವಾಗಿ ಬೇಕಾಗಿರುವ ರಕ್ಷಣಾ ಟ್ಯೂಬ್ ಸೇರಿದಂತೆ ಇತರೆ ಪರಿಕರಗಳನ್ನು ಕೂಡಲೇ ಒದಗಿಸುವ ಮೂಲಕ ಈಜುಕೊಳಕ್ಕೆ ಬರುವ ಜನರಿಗೆ ಅನುಕೂಲ ಮಾಡಬೇಕೆಂದು ಅವರು ಕೋರಿದ್ದಾರೆ. ಸೈಯದ್ ನವಾಜ್ ಪಾಷಾ ಅಂತ ನನ್ನ ಹೆಸರು. ನಾವು ಟೆಂಡರ್ ತೊಗೊಂಡಿದ್ದೀವಿ ಸ್ವಿಮ್ಮಿಂಗ್ ಪೂಲು. ಬೆಳಗ್ಗೆ 6:30 ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 6 ಗಂಟೆವರೆಗೂ ಇರ್ತದೆ. ಮತ್ತು ಒಬ್ಬರಿಗೆ ಪರ್ ಹೆಡ್ ಟು ಫೀಸ್ ಬಂದು 50 ರೂಪಾಯಿ ಇದೆ. 4 ವರ್ಷದಿಂದ 50 ವರ್ಷವರೆಗೂ ಬಂದು ಈಜ್ಕೊಂಡು ಹೋಗ್ಬೋದು. 1 ಗಂಟೆ ಟೈಮಿಂಗ್ ಅಂತ ಹೇಳ್ತಾರೆ. 45 ಮಿನಿಟ್ಸು ಸ್ವಿಮ್ಮಿಂಗ್ ಮಾಡಬೇಕು ಮತ್ತು 15 ಮಿನಿಟ್ಸು ಡ್ರೆಸ್ ಚೇಂಜಸ್ಗೆ ಇದು ಮಾಡ್ತೀವಿ. ಅವರು ಸ್ವಿಮ್ಮಿಂಗ್ ಅಪ್ಪಿತಪ್ಪಿ ಅದು ತಲಾಟೆ ಎಲ್ಲ ಮಾಡಬಾರ್ದು, ಆರಾಮಾಗಿ ಈಜ್ಕೊಂಡು ಹೋಗಬೇಕು. ಮತ್ತು ಏನಾದರೂ ಹೆಚ್ಚು ಕಡಿಮೆ ಆಯ್ತಂದರೆ ನಾವು ನೋಡ್ಕೊತೀವಿ, ಆದಷ್ಟು ನಾವು ನೋಡ್ಕೊತೀವಿ. ಅದು ಕಂಡೀಷನ್ಸ್ ಏನೇನು ಬರೆದಿದ್ದೀವಿ ಎಲ್ಲ ಆಚೆ ಬರೆದಿದ್ದೀವಿ, ಆ ಕಂಡೀಷನ್ಸ್ ಎಲ್ಲ ನೋಡಿಕೊಂಡೆ ಅವರು ಇದು ಮಾಡಬೇಕು. ಡೈ ಹೊಡಿಬಾರ್ದು, ಮಾತಿಗೆ ಡೈ ಹೊಡಿಬಾರ್ದು. ಜಸ್ಟ್ ಸ್ವಿಮ್ಮಿಂಗ್ ಮಾಡೋಂಗೆ ಮಾಡಿಕೊಂಡು ಆರಾಮಾಗಿ ಹೋಗಬೇಕು. ಕಾಸ್ಟ್ಯೂಮ್ ಬೇಕಾಗಿದೆ ಮತ್ತು ಕ್ಯಾಪು, ಗಾಗಲ್ಸ್ ಇದೆಲ್ಲ ಇದು ಮಾಡ್ತೀವಿ. ಮತ್ತು ಕೋಚಿಂಗ್ಗೆ ಬಂದು 3 ಇಯರ್ಸಿಂದ ಸ್ಟಾರ್ಟ್ ಮಾಡ್ತೀವಿ. ಕೋಚಿಂಗು ಇದೆ ನಮ್ಮ ಇದನ್ನು. ಬೆಳಗ್ಗೆ 6:30 ಸಾಯಂಕಾಲ 6 ಗಂಟೆವರೆಗೂ ಇರ್ತದೆ. ಮತ್ತು ಇದರಲ್ಲಿ ಲೇಡೀಸ್ಗೆ ಯಾವ ಥರ ಅವಕಾಶ ಇದೆ? 4ರಿಂದ 5 ಗಂಟೆವರೆಗೂ ಲೇಡೀಸ್ ಅವ್ರಿಗೆ ಅವಕಾಶ ಇದೆ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಇಂದು ಬೆಳ್ಳಂಬೆಳಗ್ಗೆ ದೇವಾಲಯಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಪಕ್ಷದ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಪಾರ್ವತಮ್ಮ, ಚಂಡಿಕೇಶ್ವರ, ಗಣಪತಿ, ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆದು ತುಲಾಭಾರವನ್ನು ನೆರವೇರಿಸಿ ತಮ್ಮ ಹರಕೆಯನ್ನು ತೀರಿಸಿದ್ದಾರೆ. ಇನ್ನು ಈ ವೇಳೆ ಶಾಸಕ GT ದೇವೇಗೌಡ, JDS ಜಿಲ್ಲಾಧ್ಯಕ್ಷ ನರಸಿಂಹಮೂರ್ತಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಈ ವಾರ್ಡಿನಲ್ಲಿವೆ 10ಕ್ಕೂ ಹೆಚ್ಚು ದೇವಾಲಯಗಳು. ಈ ದೇವಾಲಯಗಳಿಂದಲೇ ನಾಗರಿಕರು ಎದುರಿಸುತ್ತಿದ್ದಾರೆ ಅನೇಕ ಸಮಸ್ಯೆಗಳು. ನಗರಸಭೆ ಸೇರಿ ಪ್ರಮುಖ ವಾಣಿಜ್ಯ ವಹಿವಾಟು ನಡೆಯುವ ರಸ್ತೆಯ ಅಗಲೀಕರಣ ಯಾವಾಗ? ತಪ್ಪದೇ ವೀಕ್ಷಿಸಿ ವಾರ್ಡ್ ಪ್ರಾಬ್ಲಮ್ ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ.
ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಎರಡ್ 2024 ಫುಟ್ಬಾಲ್ ಸಮ್ಮರ್ ಕ್ಯಾಂಪ್ ಆ್ಯಂಡ್ ಆನ್ಯುವಲ್ ಕ್ಯಾಂಪ್ ಏಪ್ರಿಲ್ 7ರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆರಂಭ. ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿನಿತ್ಯ ಬೆಳಗ್ಗೆ 6:30ರಿಂದ 8 ಮತ್ತು ಪ್ರತಿದಿನ ಸಂಜೆ 5ರಿಂದ 6:30ಕ್ಕೆ 2 ತಿಂಗಳ ಫುಟ್ಬಾಲ್ ತರಬೇತಿಗಾಗಿ 5,000 ಮಾತ್ರ. ಪ್ರತಿ ಕ್ರೀಡಾಪಟುವಿಗೆ ಸಮವಸ್ತ್ರ ನೀಡಲಾಗುತ್ತದೆ. ನಿಮ್ಮ ಮಕ್ಕಳ ಉತ್ತಮ ಫುಟ್ಬಾಲ್ ತರಬೇತಿಗೆ ಇದು ಸುವರ್ಣಾವಕಾಶ. ವಿವರಗಳಿಗೆ ಕೂಡಲೇ ಸಂಪರ್ಕಿಸಿ. ಬಾಲಾಜಿ ಪಿ, ಮೊಬೈಲ್ ಸಂಖ್ಯೆ 8088893414. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಶ್ರೀನಿವಾಸ್ ಮತ್ತು ಭಾಗ್ಯಲಕ್ಷ್ಮಿ ಕುಟುಂಬ ಮನೆಯ ವಿಚಾರವಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು, ಶ್ರೀನಿವಾಸ್ ಸಹೋದರ ಸಂಪತ್ ಕುಮಾರ್ ಮನೆ ವಿಚಾರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕೇಳಿಬಂದಿದೆ. ಮನೆ ವಿಚಾರವಾಗಿ ನ್ಯಾಯಾಲಯದಲ್ಲಿ ಶ್ರೀನಿವಾಸ್ ಕುಟುಂಬ ದಾವೆ ಹೂಡಿದ್ದು, ಸತತವಾಗಿ ಸಂಪತ್ ಕುಮಾರ್ ಮನೆ ಕಸಿಯಲು ಪ್ರಯತ್ನಿಸುತ್ತಿದ್ದರು ಎನ್ನಲಾಗಿದೆ. ಈ ಕುರಿತು ನ್ಯಾಯ ಒದಗಿಸುವಂತೆ ಶ್ರೀನಿವಾಸ್ ಗ್ರಾಮಾಂತರ ಠಾಣೆ ಮೇಲೇರಿದ್ದಾರೆ. ಸಾಲ ಮಾಡಿ ಮನೆ ನವೀಕರಣ ಮಾಡಿದ್ದೇವೆ, ಇನ್ನು ಸಾಲ ತೀರಿಸಿಲ್ಲ, ಆಗಲೇ ನಮ್ಮ ಮನೆಯನ್ನು JCBಯಿಂದ ಹೊಡೆದು ಉರುಳಿಸಿದ್ದಾರೆ ಎಂದು ಮನೆ ಮಾಲಿಕೆ ಭಾಗ್ಯಲಕ್ಷ್ಮಿ ಆರೋಪಿಸಿದ್ದಾರೆ. ಮನೆಯ ದಿವಾನ, ಕುರ್ಚಿ, ಬೀರು ಸೇರಿದಂತೆ ಹಲವು ಪೀಠೋಪಕರಣಗಳನ್ನು ಹಾಗೂ ಮನೆಯ ಕಿಟಕಿ, ಬಾಗಿಲು, ಟೈಲ್ಸ್ ಧ್ವಂಸಗೊಳಿಸಲಾಗಿದ್ದು, ನಮಗೆ ಯಾವುದೇ ಮಾಹಿತಿ ನೀಡಿಲ್ಲ. ಕನಿಷ್ಠ ಮಾಹಿತಿ ನೀಡಿದರೆ ವಸ್ತುಗಳನ್ನಾದರೂ ಉಳಿಸಿಕೊಳ್ಳುತ್ತಿದ್ದೆವು. ನ್ಯಾಯಾಲಯದಲ್ಲಿ ದಾವೆ ನಡೆಸುತ್ತಿದ್ದರೂ ಇವರ ಅಟ್ಟಹಾಸಕ್ಕೆ ಕೊನೆಯಿಲ್ಲದಂತಾಗಿದೆ. ಪೊಲೀಸ್, ಕೋರ್ಟ್ ಎಂಬ ಭಯವೇ ಇಲ್ಲದ ಇವರಿಗೆ ತಕ್ಕ ಪಾಠ ಪೊಲೀಸ್ ಇಲಾಖೆ ಕಲಿಸಬೇಕಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೋಡಿ ಸರ್, ನಾವು ಹಿಂಗೆ ಮನೇಲಿ ಇಲ್ದಿದ್ದಾಗ ಮೊನ್ನೆ ಸಹ ಒಂದು ತಿಂಗಳು 2 ತಿಂಗಳು ಹಿಂದೆ ಸರ್ ಇದೇ ಥರನೇ ಮನೆ ಸಾಮಾನೆಲ್ಲ ಆಚೆಗೆ ಬಿಸಾಕಿದ್ರು. ಅವಾಗ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ತಿರ್ಗಾ ಕೋರ್ಟಲ್ಲೆಲ್ಲ ನಾವು ಇದು ಮಾಡ್ಕೊಂಡಿದ್ದೆ. ಅವ್ರ ಕೈಯಲ್ಲೇ ಮುಚ್ಚಡಿಕೆ ಬರ್ಸ್ಕೊಂಡಿದ್ದಾರಂತೆ. ಇನ್ನು ನಾವು ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಅವ್ರ ತಂಟೆಗೆ ಬರಲ್ಲ ಅಂತ. ಹಂಗೆ ಇದ್ರೂ ಮತ್ತೆ ಬಂದ್ಬಿಟ್ಟು ನಿನ್ನೆ ಏಕಾಏಕಿ ಬಂದು ಬೆಳಗ್ಗೆನೆ ಮನೆ ಸಾಮಾನ್ಯ ಎಲ್ಲ ಹಂಗೆ ಇದೆ ಸರ್. ಎಲ್ಲನೂ ಒಡೆದು ಎಲ್ಲ ಚಿಂದಿ ಪಂದಿ ಮಾಡಾಕಿ JCBಯಿಂದ ನಮಗೆಲ್ಲ ಒಡೆದು ಬಿಸಾಕಿ ನಮ್ಮ ಮನೆ ಹಿಂಗೆ ಮನೆನೇ ಇಲ್ವಾ ಅನ್ನೋ ಥರ ಮಾಡಾಕ್ಬಿಟ್ಟಿದ್ದಾರೆ. ನಾವೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ನಾವೇನು ಮಾಡಬೇಕು ಸರ್? ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡಿ. ಏನು ಮಾಡಬೇಕು ಸರ್? ನಾವು SP ಅವ್ರಿಗೂ ಹೇಳ್ಕೊಂಡಿದ್ದೀವಿ, ಎಲ್ಲರಿಗೂ ಹೇಳ್ಕೊಂಡಿದ್ದೀವಿ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಕೊಡಿ. ನಮ್ಮ ಮನೆನೇ ಇಲ್ದಂಗೆ ಮಾಡಾಕಿದ್ದಾರೆ. ಇವಾಗ ಮನೆ ನಾವು ಹೋಗಿ ಬರೋಷ್ಟಕ್ಕೆ ಮನೆಯೇ ಇಲ್ಲ ಸರ್. ನ್ಯಾಯ ತೀರ್ಮಾನ ಮಾಡ್ತೀವಿ ಅಂತ ಅವರೇ ಮುಚ್ಚುಡಿಕೆ ಬರ್ಕೊಟ್ಟವ್ರೆ. ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ನಾವು ಇವ್ರ ತಂಟೆಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಇವಾಗ ಏಕಾಏಕಿ ನೆನೆ JCBನಲ್ಲಿ ಬಂದ್ಬಿಟ್ಟು ಏಕಾಏಕಿ ಮನೆ ಎಲ್ಲ ಒಡೆದಾಕಿ, ಮನೆ ಸಾಮಾನೆಲ್ಲ ಒಡೆದಾಕಿ, ಮನೆ ಎಲ್ಲ ಪೂರ್ತಿ ಅಲ್ಲಿ ಮನೆಯೇ ಇಲ್ದಂಗೆ ಮಾಡಾಕ್ಬಿಟ್ಟವ್ರೆ ಸರ್. ದಯವಿಟ್ಟು ನಮಗೇನಾದರೂ ಸಹಾಯ ಮಾಡಿ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತೇಳಿ.
ಇನ್ನು ಈ ಕುರಿತು ಶ್ರೀನಿವಾಸ್ ಮಾತನಾಡಿ, ಸಹೋದರನ ಮೋಸದ ಫಲ ನಾವು ಇಂದು ಬೀದಿಯಲ್ಲಿ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗಿದೆ. ನಮ್ಮ ಭಾಗದ ಮನೆಯನ್ನು ನಮ್ಮಿಂದ ಮೋಸದ ಮೂಲಕ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನ್ಯಾಯ ಕೊಡಿ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿ ಸಂಪತ್ ಕುಮಾರ್ರನ್ನ ಪೊಲೀಸ್ ವಶಕ್ಕೆ ಪಡೆದಿದ್ದಾರೆ. ತನಿಖೆ ನಂತರ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ತಾಲೂಕು ಸ್ವೀಪ್ ಸಮಿತಿಯಿಂದ ಬುಧವಾರ ಸಂಜೆ ಮೇಣದ ಬತ್ತಿ ಬೆಳಗುವ ಮೂಲಕ ಮತದಾನದ ಕುರಿತು ಜಾಗೃತಿ ಮೂಡಿಸಲಾಯಿತು. ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ತಾಲೂಕು ಪಂಚಾಯಿತಿ ಇಒ ಜಿ ಮುನಿರಾಜು, ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಹೆಚ್ಚಳ ಮಾಡುವ ದೃಷ್ಟಿಯಿಂದ ವಿಭಿನ್ನ ರೀತಿಯ ಸ್ವೀಪ್ ಚಟುವಟಿಕೆಗಳನ್ನು ನಡೆಸುತ್ತಿದ್ದೇವೆ. ನಾಗರಿಕರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕು ಚಲಾಯಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿ ಉತ್ತಮ ಪ್ರತಿನಿಧಿಯನ್ನು ಆರಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಲಭಿಸುವ ಮತದಾನದ ಹಕ್ಕನ್ನು ಚಾಚೂ ತಪ್ಪದೆ ಚಲಾಯಿಸಬೇಕು. ಜೊತೆಗೆ ನೆರೆಹೊರೆಯವರು ಮತದಾನ ಮಾಡಲು ಪ್ರೇರೇಪಿಸಬೇಕು ಎಂದು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಮಾತನಾಡಿ, ಪ್ರಜಾಪ್ರಭುತ್ವದ ಹಬ್ಬ ಆಗಿರುವ ಚುನಾವಣೆಯಲ್ಲಿ ಭಾಗವಹಿಸಿ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಅದರ ಮೂಲಕ ತಮಗೆ ಇಷ್ಟಪಟ್ಟ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಮತದಾನ ಮಾಡಲು ಯಾರೂ ತಾತ್ಸಾರ ಮಾಡಬಾರದು. ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಬೇಕೆಂದು ಮನವಿ ಮಾಡಿದರು. ದಯವಿಟ್ಟು ತಾಲೂಕಿನಾದ್ಯಂತ ಹಿಂದೆ ಏನಾಗಿದೆ ಮತದಾನ ಪ್ರಮಾಣ, ಅದಕ್ಕಿಂತ ಹೆಚ್ಚು ಮತದಾನದ ಪ್ರಮಾಣ ಆಗಬೇಕು. ಆ ರೀತಿ ಮತದಾನ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದಾಗ ಮಾತ್ರ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಗಟ್ಟಿಗೊಳಿಸಿದಂಗೆ ಆಗ್ತದೆ. ಹಾಗೆಯೇ ದೇಶದಿಂದ ನಾವೇನೆಲ್ಲ ಪಡ್ಕೊತೀವಿ, ದೇಶಕ್ಕೆ ನಾವು ಕೊಡ್ತಕ್ಕಂಥ ಏಕೈಕ ಕೊಡುಗೆ ನಾವು ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ನೆಲೆಗಳನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು. ಇದಕ್ಕೆ ಬೇರೆ ಯಾರೂ ಕೂಡ ತಮ್ಮ ಹಣವನ್ನು ಖರ್ಚು ಮಾಡೋಂಗಿಲ್ಲ. ಏಕೈಕ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಆ ದಿನ ತಾವೆಲ್ಲರೂ ಕೂಡ ಬೇರೆ ಎಲ್ಲ ಅನ್ಯ ಕೆಲಸಗಳನ್ನು ಬದಿಗೊತ್ತಿ ಆ ದಿನ ತಾವೆಲ್ಲರೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಹಾಗೆಯೇ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ನೆರೆಹೊರೆಯವರಿಗೂ ಕೂಡ ಮತದಾನ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಕಡ್ಡಾಯವಾಗಿ ಮತದಾನ ಮಾಡಿ ಅಂತಕ್ಕಂಥ ಒಂದು ಸಂದೇಶವನ್ನು ತಾವು ತಮ್ಮ ನೆರೆಹೊರೆಗೂ ನೆಂಟರಿಷ್ಟಿಗೆ ಮತ್ತು ಗ್ರಾಮದ ಇತರರಿಗೂ ಕೂಡ ಸಂದೇಶವನ್ನು ಸಾರಬೇಕು. ಹಾಗೆಯೇ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಮಾಧ್ಯಮ ಮಿತ್ರ ಮೂಲಕ ನೀಡುತ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಪ್ರಭಾವ ಪೌರಾಯುಕ್ತ ರಘುನಾಥ್, ಶಿಕ್ಷಕರು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಪೌರ ನೌಕರರು ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಚಿವ ಕೆಎಚ್ ಮುನಿಯಪ್ಪ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ನಜೀರ್ ಅಹಮದ್ ಮತ್ತು ಕೋಲಾರ ಕಾಂಗ್ರೆಸ್ ಟಿಕೆಟ್ ತಪ್ಪಿಸಲು ಷಡ್ಯಂತರ ನಡೆಸುತ್ತಿರುವ ಶಾಸಕರ ವಿರುದ್ಧ ಮಾದಿಗ ಸಮುದಾಯ ಪ್ರತಿಭಟನೆ ನಡೆಸಿತು. ಮುನಿಯಪ್ಪಾಜಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರ್ತಕ್ಕಂಥ ನಜೀರ್ ಅಹಮದ್ ಅವರಿಗೆ ದೊಡ್ಡಬಳ್ಳಾಪುರದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯ ಮುಖಂಡರು ಪ್ರತಿಭಟನೆ ನಡೆಸಿದರು. ಕೆಎಚ್ ಮುನಿಯಪ್ಪ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ನಜೀರ್ ಅಹಮದ್ ವಿರುದ್ಧ ಧಿಕ್ಕಾರ ಕೂಗಿದರು. ಸಮುದಾಯಕ್ಕೆ ಮಾಡುತ್ತಿರುವ ದ್ರೋಹಕ್ಕೆ ಇವರನ್ನು ಖಂಡಿಸಿ 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 ಸಮುದಾಯದ ಮುಖಂಡ ರಾಮಕೃಷ್ಣಪ್ಪ ಮಾತನಾಡಿ, ಕೆಎಚ್ ಮುನಿಯಪ್ಪ 7 ಬಾರಿ ಸಂಸದರಾಗಿ ಆಯ್ಕೆಯಾದವರು. 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿರುವ ರಾಜಕೀಯ ಮುತ್ಸದಿ. ಅವರ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಕೀಳು ಅಭಿರುಚಿ ವ್ಯಕ್ತಪಡಿಸಿದ್ದಾರೆ. ಇದು ಮಾದಿಗ ಸಮುದಾಯಕ್ಕೆ ಮಾಡಿದ ಅವಮಾನ. ಅವರು ಎಂದೂ ದ್ವೇಷ ರಾಜಕಾರಣ ಮಾಡಿಲ್ಲ, ಎಲ್ಲರ ಮನಸ್ಸು ಗೆದ್ದಿದ್ದಾರೆ. ಕೋಲಾರದಲ್ಲಿ ಷಡ್ಯಂತರ ನಡೆಸಿ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದವರು ಇಂದು ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ಅವರ ವಿರುದ್ಧದ ಷಡ್ಯಂತರ ಸತ್ಯ ಶೋಧನಾ ಸಮಿತಿಯಿಂದ ಬಹಿರಂಗವಾಗಿದೆ. ದೆಹಲಿ ಹೈಕಮಾಂಡ್ ಚಿಕ್ಕ ಪೆದ್ದಣ್ಣನವರಿಗೆ ಫೈನಲ್ ಮಾಡಿತು. ಇದರಿಂದ ಬೇಸತ್ತು ಈ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿದರು.
KH ಮುನಿಯಪ್ಪ ಅಪ್ಪಾಜಿಯವರು ವಿರುದ್ಧವಾಗಿ ನಜೀರ್ ಅಹಮದ್ ಅವರು ರಾಜಕೀಯ ಕಾರ್ಯದರ್ಶಿಗಳು ಅವರು ಒಂದು ದುರಂಕಾರದ ಮಾತನಾಡಿದ್ದಾರೆ. ಆ ಮಾತಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ತುಂಬ ನೋವಾಗಿದೆ. ಹಾಗೂ KH ಮುನಿಯಪ್ಪ ಅಭಿಮಾನಿಗಳ ಬಳಗಕ್ಕೆ ನಮಗೆಲ್ಲ ತುಂಬ ನೋವಾಗಿದೆ. ಆದ್ದರಿಂದ ಈ ಕೂಡಲೇ ಅವರು ಕ್ಷಮೆ ಕೇಳಬೇಕು KH ಮುನಿಯಪ್ಪರ ಬಳಿ ಹೋಗಿ. ಇಲ್ಲಾಂದರೆ ನಾವು ನಾಳೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಅವ್ರ ವಿರುದ್ಧ ಒಂದು ಸೂಕ್ತವಾದ ದೂರು ಕೊಡ್ತೀವಿ, ಕಾನೂನು ರೀತಿ ಕ್ರಮ ಆಗುತ್ತೆ. ಅದರಿಂದ ತಾವು ಈ ಕೂಡಲೇ KH ಮುನಿಯಪ್ಪ ಅಪ್ಪಾಜಿಯವರ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ನಾಡಿನಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ. ಅಪ್ಪಾಜಿಯವರ ವಿರುದ್ಧ ಷಡ್ಯಂತ್ರ ನೀವು ನೋಡಿರ್ಬೋದು. ಮನೆ ವಿಮಾನದಲ್ಲಿ ಅವರು ಶ್ರೀರಾಮ್ ಅಂತ ಬರ್ಕೊಂಡ್ರು. ಅವರು ಪರಮ ದೇವಭಕ್ತರು. ನಾವು ನಿನ್ನೆ ಕೂಡ ಅವ್ರನ್ನ ಫೋನ್ ಮಾಡಿ ಕೇಳಿದ್ವಿ, ನಾವೆಲ್ಲ ಪ್ರತಿಭಟನೆಗಳು ಮಾಡ್ತೀವಿ ಅಂದರೆ ಬೇಡ, ಯಾವ ಪ್ರತಿಭಟನೆಗಳು ಬೇಡ, ಶಾಂತಿಯುತವಾಗಿ ಹೋಗೋಣ, ನಾವು ಗಾಂಧಿ ಸಿದ್ಧಾಂತವನ್ನು ಪಾಲನೆ ಮಾಡೋಣ, ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದಂಥ ನಾವು ಶಾಂತಿಯುತವಾಗಿ ಹೋಗೋಣ ಅಂತಂದರು. ಅಂಥ ಒಂದು ಮೃದುವಾದ ವ್ಯಕ್ತಿಗೆ ಇಷ್ಟು ನೋವು ಕೊಡ್ಕೊಡ್ದು ಅವ್ರು ಯಾರೂ. ಎಲ್ಲ ಕೋಲಾರದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂದರೆ ತುಂಬ ನೋವು ಕೊಟ್ಟಿದ್ದಾರೆ. ಪಕ್ಕ ಜಿಲ್ಲೆಗೆ ಬಂದು ಇವತ್ತು ಗೆದ್ದು ಇಲ್ಲಿ ಜನಾಶ್ರವದಿಂದ ಗೆದ್ದು ಸಚಿವರಾಗಿದ್ದಾರೆ. ಅವ್ರ ಕುಟುಂಬದಿಂದ ಒಬ್ಬರು ಹೋದರೆ ಕೂಡ ಅವ್ರಿಗೆ ಯಾಕೆ ತೊಂದರೆ ಕೊಡ್ತಾಯಿದ್ದಾರೆ? ದಯಮಾಡಿ ತಾವೆಲ್ಲ ಆದರೂ ಕೂಡ KH ಮುನಿಯಪ್ಪ ಸಾಹೇಬನ್ನ ಓಪನ್ ಚಾಲೆಂಜ್ ಮಾಡಿದ್ದಾರೆ, ನಾನು ಗೆಲ್ಸ್ಕೊಂಡೇ ಬರ್ತೀನಿ ಅಂತ. ನಾವೆಲ್ಲರೂ ಕೂಡ ಹೋಗ್ತೀವಿ, ನಾವು ಕೆಲಸ ಮಾಡ್ತೀವಿ. KH ಮುನಿಯಪ್ಪ ಅಪ್ಪಾಜಿಯವರು ಯಾರನ್ನು ಕಳಿಸಿದ್ರು ಕೂಡ ಕೋಲಾರದಲ್ಲಿ ಗೆಲ್ಲೋದಂತೂ ಶತಸಿದ್ಧ. ಈ ಬಾರಿ ಗೆದ್ದೇ ಗೆಲ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಒಳ್ಳೆ ಗ್ಯಾರಂಟಿಗಳ ಯೋಜನೆ ಕೊಟ್ಟಿದೆ. ಆದ್ದರಿಂದ ನಜೀರ್ ಅಹಮದ್ ಅವರು ಈ ಕೂಡಲೇ ಕ್ಷಮೆ ಕೇಳಬೇಕು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಸಿಂಗರೇಪಲ್ಲಿ ಸುಕ್ಷೇತ್ರ ಪುರಾತನ ಪ್ರಸಿದ್ಧ ಶ್ರೀ ಖಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿ ನೆಲೆಸಿರುವ ಕೆ. ರಾಗುಟಹಳ್ಳಿ ಮಜರಾ ಸಿಂಗರೇಪಲ್ಲಿಯಲ್ಲಿ ಗುರುವಾರ ನರಸಿಂಹಸ್ವಾಮಿ ಅದ್ದೂರಿ ಬ್ರಹ್ಮರಥೋತ್ಸವಕ್ಕೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಚಾಲನೆ ನೀಡಿದರು. ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯಿಂದ ಆಯೋಜಿಸಿದ್ದ ಜಾತ್ರಾ ಮಹೋತ್ಸವದಲ್ಲಿ ಕಳೆದ 4-5 ದಿನಗಳಿಂದ ರಾಜ್ಯ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಭಾರೀ ದನಗಳು ಆಗಮಿಸಿ ಜಾತ್ರೆ ವಿಜೃಂಭಣೆಯಿಂದ ನೆರವೇರಿತು. ಮಾರ್ಚ್ 22ರಂದು ಗುರುವಾರ ಬೆಳಗ್ಗೆಯಿಂದಲೇ ಶ್ರೀ ಖಾದ್ರಿ ಲಕ್ಷ್ಮೀನರಸಿಂಹಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕವನ್ನು ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಜೊತೆಗೆ ಉಪತಹಶೀಲ್ದಾರ್ ಮೋಹನ್ ಕುಮಾರ್, ಶೋಭಾ ದಂಪತಿಗಳು ನೆರವೇರಿಸಿದರು. ಪೂಜೆ ನೆರವೇರಿಸಿದ ನಂತರ ಆಗಮಿಸಿದ ತಹಸೀಲ್ದಾರ್ ಸುದರ್ಶನ್ ಯಾದವ್ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿದರು. ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಕೆ. ರಾಗುಟ್ಟಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಥಳದಲ್ಲಿ ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಿ ಗಮನ ಸೆಳೆದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟರೆಡ್ಡಿ, ಕೆ. ರಾಗುಟ್ಟಹಳ್ಳಿ ಶ್ರೀನಿವಾಸ್, ಕಂದಾಯ ಇಲಾಖೆ RI ನರಸಿಂಹಮೂರ್ತಿ, ವಕೀಲ ರಾಮಂಜಿ R, ಕೆ. ನಾಗರಾಜ್, ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. GL ಶಂಕರ್, CTV ನ್ಯೂಸ್, ಚಿಂತಾಮಣಿ. ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರುವ ಚರಂಡಿ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದ್ದು, ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಅಮಾಯಕ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗುವ ಭೀತಿ ಎದುರಾಗಿದೆ. ಮಾಲೂರು ತಾಲೂಕಿನ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಮೂಲ ಸೌಕರ್ಯ ಒದಗಿಸಲು ವಿಫಲವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಕಡತೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರುವ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಅಂಗನವಾಡಿಗೆ ಬರುವ ಅಮಾಯಕ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರುವ ಚರಂಡಿ ಸುಮಾರು ವರ್ಷಗಳಿಂದ ಸ್ವಚ್ಛಗೊಳಿಸದೆ ಗಬ್ಬು ನಾರುತ್ತಿದ್ದರೂ ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇನ್ನು ಗ್ರಾಮಸ್ಥರು ಸುಮಾರು ಬಾರಿ ಚರಂಡಿಯನ್ನು ಸ್ವಚ್ಛತೆಗೊಳಿಸಲು ಮನವಿ ಮಾಡಿದರೂ ಸ್ವಚ್ಛತೆಗೊಳಿಸದೆ ನಿರ್ಲಕ್ಷ್ಯ ವಹಿಸಲಾಗಿದೆ. ಈ ಅಂಗನವಾಡಿ ಕೇಂದ್ರಕ್ಕೆ 20ಕ್ಕೂ ಹೆಚ್ಚು ಮಕ್ಕಳು ಬರುತ್ತಿದ್ದು, ಚರಂಡಿಯಲ್ಲಿ ಕೊಳಚೆ ನೀರು ತುಂಬಿ ನೊಣಗಳು ಮರಿಯಾಕಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಹೆಚ್ಚಿದೆ. ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳು ಒದಗಿಸಲು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಅವರು ಈ ಕುರಿತು ಗಮನ ಹರಿಸಿ ಗ್ರಾಮೀಣ ಬಡ ಮಕ್ಕಳ ಸ್ಥಿತಿಯನ್ನು ಉತ್ತಮಗೊಳಿಸಲು ಮುಂದಾಗಬೇಕಿದೆ.
ಆದರೆ ಶಾಸಕ ನಂಜೇಗೌಡ ಅವರು ಗ್ರಾಮೀಣ ಜನರ ಹಿತಾಸಕ್ತಿಗೆ ಬದಲಾಗಿ ರಾಜಕೀಯ ಹಿತಾಸಕ್ತಿಗಾಗಿ ರಾಜೀನಾಮೆ ಪ್ರಹಸನದಲ್ಲಿ ಬ್ಯುಸಿಯಾಗಿರುವುದು ವಿಪರ್ಯಾಸವೇ ಸರಿ. ಸರ್, ಅಲ್ಲಿಂದ ನಾವು ಒಂದು ಇದು ನಿರೀಕ್ಷೆ ಮಾಡ್ಕೊಂಡಿದ್ದೀವಿ, ರಿಪೋರ್ಟ್ಗೆ ಆನ್ಸರ್ ನಿರೀಕ್ಷೆ ಮಾಡ್ಕೊಂಡಿದ್ದೀವಿ. ಈ ಸಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತಿರ್ಗಾ ಇವಾಗ ನೀವು ಹೇಳ್ತಿದ್ದೀರಾ, ತಿರ್ಗಾ ಇನ್ನೊಂದ್ಸಲ ಫೀಲ್ಡ್ ವಿಸಿಟ್ ನೋಡಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿ ಇದು ಮಾಡ್ತೀವಿ ಸರ್. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ವಿಜಯಪುರದ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ಬ್ರಹ್ಮರಥೋತ್ಸವ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ನೇತೃತ್ವದಲ್ಲಿ ಶ್ರೀ ಗುರಪ್ಪ ಸ್ವಾಮಿ ಮಠ ಓಂಕಾರೇಶ್ವರ ಒಕ್ಕಲಿಗರ ಟ್ರಸ್ಟ್ನಿಂದ ವಿಜೃಂಭಣೆಯಿಂದ ನಡೆಯಿತು. ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವಕ್ಕೆ ಪಟ್ಟದನಾಯಕನಹಳ್ಳಿ ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ನಂಜಾವದತ್ತ ಸ್ವಾಮಿಗಳು ಚಾಲನೆ ನೀಡಿ ಮಾತನಾಡಿ, ಸುಮಾರು 200 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಇಲ್ಲಿ ಕಲ್ಲುಗಾಲಿ ರಥೋತ್ಸವ ನಡೆಯುತ್ತಿದ್ದು, ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವಸಪ್ತಾಹ ಹಾಗೂ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಎಂದರು. ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ತರುವಲ್ಲಿ ಎಲ್ಲ ಸರ್ಕಾರಗಳು ವಿಫಲವಾಗಿದ್ದು, ಎತ್ತಿನಹೊಳೆ ಯೋಜನೆ ಎಂದು ಜನತೆಗೆ ಹೇಳಿ ಈ ತನಕ ಜನತೆಗೆ ನೀರು ಕೊಡದೇ ಇರುವುದು ಸರ್ಕಾರದ ನಿರ್ಲಕ್ಷ್ಯತನ. ಈ ಭಾಗದ ಜನತೆಯ ದುರದೃಷ್ಟ ಸಂಸ್ಕರಣೆಯಾಗದ ಕೊಳಚೆ ನೀರನ್ನು ಬಿಟ್ಟು ಶಾಶ್ವತ ನೀರಾವರಿಯನ್ನು ತರುವಲ್ಲಿ ಎಲ್ಲ ಸರ್ಕಾರಗಳು ವಿಫಲಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ದೊಡ್ಡ ಅವಧೂತ ಪರಂಪರೆಯ ಮಠ ಇವತ್ತು ಲೋಕ ಕಲ್ಯಾಣಾರ್ಥವಾಗಿ ಕಳೆದ 7 ವರ್ಷಗಳಿಂದ ಕೂಡ ಸಪ್ತಾಹ ಅತ್ಯಂತ ಸಾಂಗವಾಗಿ ಓಂಕಾರೇಶ್ವರನ ರಥೋತ್ಸವ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸಹಸ್ರಾರು ಜನರ ಭಕ್ತರ ಸಮ್ಮುಖದಲ್ಲಿ ಈಗ ನೆರವೇರಲಿದೆ. ಎಲ್ಲ ರಥೋತ್ಸವವು ಕೂಡ ಜಗತ್ತಿನ ಕಲ್ಯಾಣಕ್ಕೆ ಆಗುವಂಥದ್ದು. ಹಾಗಾಗಿ ನಾವೆಲ್ಲ ಈಗ ಮಾರ್ಚು ಏಪ್ರಿಲ್ನಲ್ಲಿ ಬೇಸಿಗೆ ನೋಡ್ತಾ ಇದ್ವಿ, ಈಗ ಜನವರಿಯಲ್ಲೇ ಆ ತಾಪ ಕಂಡು ಬಂತು. ಸರ್, ಎಲ್ಲ ನೋವುಗಳಿಂದ, ದುಃಖ ದುಮ್ಮಾನಗಳಿಂದ, ಈ ರೀತಿಯ ಅನಾವೃಷ್ಟಿಯಿಂದ ಭಗವಂತ ನಮ್ಮನ್ನು ಹೊರಗೆ ತರಲಿ, ನಮ್ಮ ನಾಡು ಸುಭಿಕ್ಷವಾಗಲಿ, ನಮ್ಮ ಜನಗಳ ಕಷ್ಟ ಆದಷ್ಟು ಬೇಗನೆ ಎಲ್ಲ ರೀತಿಯಿಂದ ಕೂಡ ತೀರಲಿ, ಭಗವಂತನ ಕರುಣೆ ಎಲ್ಲರಿಗೂ ಇರಲಿ ಆಗಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೀವಿ. ಸರಿಯಾಗಿ ಆಗಬೇಕು. ದೊಡ್ಡ ದುರಾದೃಷ್ಟ. ಅಲ್ಲಿ ನೋಡಿದ್ರೆ ಕೊಚ್ಚೆ ನೀರು ಕೊಡ್ತಾ ಇದ್ದಾರೆ, ಅದು ಸರಿಯಾದ ರೀತಿ ವೈಜ್ಞಾನಿಕವಾಗಿ ಫಿಲ್ಟರ್ ಆಗ್ತಾ ಇಲ್ಲ. ಇಲ್ಲಿ ಎತ್ತಿನೊಳೆ ಪೈಪ್ ಲೈನ್ ಆಗ್ತಾ ಇದ್ದಾರೆ, ಅದಕ್ಕೆ ಬೇಕಾದಂಥ ಟ್ಯಾಂಕ್ಸ್ನ, ಲಿಫ್ಟ್ ಇರಿಗೇಷನ್ನ ಸೈಂಟಿಫಿಕ್ ಆಗಿನೂ ಮಾಡ್ತಾ ಇಲ್ಲ ಅನ್ನುವಂಥ ಸಮಾಧಾನ ಇದೆ. ಅದು ಇದೇ ಸರ್ಕಾರ ಅಲ್ಲ, ಎಲ್ಲ ಸರ್ಕಾರಗಳು ಕೂಡ ಸ್ವಲ್ಪ ವಿಳಂಬದ ಧೋರಣೆಗಳನ್ನು ತೋರ್ತಾ ಇರ್ತವೆ. ಬೇಗನೆ ಮುಗಿಯಲಿ, ಆದಷ್ಟು ಬೇಗನೆ ಈ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆ ಜನಗಳಿಗೆ ಶಾಶ್ವತ ನೀರಾವರಿ ಪರಿಹಾರ ಕೊಡಲಿ ಆಗಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆ. ಏನು ಈ ಸಂದರ್ಭದಲ್ಲಿ ವಿಜಯಪುರ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಅಧ್ಯಕ್ಷ ಎಸ್ ಬಚ್ಚೇಗೌಡ ಇದ್ದರು. 9 ದಿನಗಳ ಕಾಲ ಶಿವಸಪ್ತಾಹ ವಿಜೃಂಭಣೆಯಿಂದ ನಡೆಯಿತು. ಓಂಕಾರೇಶ್ವರ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ದೇವಾಲಯದಿಂದ ಜಿಎಂ ಸರ್ಕಲ್ ವರೆಗೂ ಎಳೆಯಲಾಯಿತು. ಸತೀಶ್, ಸಿಟಿವಿ ನ್ಯೂಸ್, ವಿಜಯಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್.
ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲಾ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ನಮ್ಮಲ್ಲಿ ಎಲ್ಲಾ ತರಹದ ಕಾಟನ್, ರೇಷ್ಮೆ, ಬನಾರಸ್, ಲೆನಿನ್, ಕ್ರೇಪ್ ಸಿಲ್ಕ್, ವಿಶಾಲ್, ಸುಭಾಷ್, ಸಾಫ್ಟ್ ಸ್ಯಾರೀಸ್, ಕೈಮಗ್ಗದ ಸೀರೆಗಳು, ಮುಲ್ಮುಲ್ ಕಾಟನ್ ಸೀರೆಗಳು ದೊರೆಯುತ್ತವೆ. ಸೀರೆಗಳು ಬೆಲೆ 150 ರುಗಳಿಂದ ಪ್ರಾರಂಭ. ಕ್ರಾಪ್ ಟಾಪ್, ಲೆಹೆಂಗಾ, ಗೌನ್, ರೆಡಿ ಡ್ರೆಸ್, ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್, ಜೀನ್ಸ್ ಟಾಪ್ಸ್ ದೊರೆಯುತ್ತದೆ. ಟಾಪ್ಸ್ 100 ರುಗಳಿಂದ, ಲೆಗಿನ್ 150 ರುಗಳಿಂದ ಪ್ರಾರಂಭ. ಎಲ್ಲಾ ತರಹದ ಹೊಲಿಗೆ ಸೌಲಭ್ಯವಿದೆ. ಹ್ಯಾಂಡ್ ಎಂಬ್ರಾಯ್ಡರಿ, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಲಾಗುತ್ತದೆ. ಸ್ಕೈ ಮಹಿಳಾ ಅಡ್ಡ ಹೋಲ್ಸೇಲ್ ಮಳಿಗೆ ಮಹಿಳೆಯರಿಗಾಗಿ ಲೋಕಾಯುಕ್ತ ಆಫೀಸ್ ಹತ್ತಿರ 1ನೇ ವಾರ್ಡ್, ವಾಪಸಂದ್ರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅರಸೀಕೆರೆ ಸುಕ್ಷೇತ್ರ ಕೋಡಿಮಠದಲ್ಲಿ ನಡೆಯುತ್ತಿರುವ ಶ್ರೀ ಮಹದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಗ್ರಾಮದಲ್ಲಿ ಪೀಠಾಧ್ಯಕ್ಷ ಶ್ರೀ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಆಟಪಲ್ಲಕ್ಕಿ ಉತ್ಸವ ಜರುಗಿತು. ಗ್ರಾಮದ ಭಕ್ತರು ಶ್ರೀಗಳಿಗೆ ಹೂವು, ಹಣ್ಣು ಸಮರ್ಪಿಸಿ ಭಕ್ತಿಪೂರ್ವಕವಾಗಿ ನಮಿಸಿ ಆಶೀರ್ವಾದ ಪಡೆದರು. ಇನ್ನು ಈ ಸಂದರ್ಭದಲ್ಲಿ ಶಾಸಕ KM ಶಿವಲಿಂಗೇಗೌಡ ಶ್ರೀಗಳ ಆಶೀರ್ವಾದ ಪಡೆದರು. ಜೀವನ ಶೈಲಿ ಹಾಗೂ ಆಹಾರದ ಕ್ರಮಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ PM ಶ್ರೀ ಶಾಲೆಯ ವಿದ್ಯಾರ್ಥಿಗಳಿಗೆ ಆರೋಗ್ಯ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಗುರುವಾರ ಏರ್ಪಡಿಸಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಐಶ್ವರ್ಯ, ಡಾಕ್ಟರ್ ಸೌಭಾಗ್ಯ, ಡಾಕ್ಟರ್ ಸ್ವರೂಪ್, ಡಾಕ್ಟರ್ ರಾಜ್ ಚೌಹಾನ್, ಕ್ಷೇತ್ರ ಶಿಕ್ಷಣ ಸಮನ್ವಯ ಅಧಿಕಾರಿ R ವೆಂಕಟರಾಮ್, ಕದಿರಪ್ಪ, ಶಿಕ್ಷಕರಾದ ಪ್ರಭಾವತಿ, ಮಂಜುನಾಥ್, YM ಧರ್ಮಪುತ್ರಿ, ಬೇಬಿ, ಮಮತಾಜ್, ಭಾರ್ಗವಿ, ಪದ್ಮಜ, ಕಲ್ಪನಾ, ರಾಧಿಕಾ ಮತ್ತಿತರರು ಹಾಜರಿದ್ದರು. ನಗರಸಭೆ ಪೌರ ಕಾರ್ಮಿಕರಿಂದ ಮತದಾನ ಜಾಗೃತಿ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ಜಾಥಾ ನಡೆಸಲಾಯಿತು. ನಗರಸಭೆ ಆಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಮತ ಜಾಗೃತಿಗಾಗಿ ಬೈಕ್ ಜಾಥಾ ನಡೆಯಲಾಯಿತು. ಮತದಾನ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ತಪ್ಪದೆ ಪ್ರತಿಯೊಬ್ಬರು ನಿರ್ಭೀತಿಯಿಂದ ಮತದಾನ ಚಲಾಯಿಸಿ ಎಂದು ಅರಿವು ಮೂಡಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಮತದಾನ ನಿಮ್ಮ ಹಕ್ಕು, ದಯವಿಟ್ಟು ಎಲ್ಲರೂ ತಮ್ಮ ಮತ ಹಕ್ಕು ಚಲಾಯಿಸಿ ಎಂದು ಮನವಿ ಮಾಡಲಾಯಿತು. ತಿಪಟೂರು ಕಾಂಗ್ರೆಸ್ ಮುಖಂಡ ಹಾಗೂ ನಿವೃತ್ತ ACP ಲೋಕೇಶ್ವರ್ ಅವರ ಮನೆಗೆ ಇಂದು ತುಮಕೂರು ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಮುದ್ದಹನುಮೇಗೌಡ ಭೇಟಿ ನೀಡಿ ಎಲ್ಲ ವೈಮನಸ್ಸು ಸರಿಪಡಿಸಿ ಲೋಕೇಶ್ವರ್ ಬೆಂಬಲಿಗರಿಗೆ ಉತ್ತಮ ಸ್ಥಾನ ದೊರಕಿಸಿಕೊಡುವ ಭರವಸೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಲೋಕೇಶ್ವರ್ ಮತ್ತು ಅವರ ಬೆಂಬಲಿಗರ ವೈಮನಸ್ಸು ದೂರ ಮಾಡಿ ಸೂಕ್ತ ಸ್ಥಾನಮಾನ ಕಲ್ಪಿಸುವ ಬಗ್ಗೆ ಸಂಪೂರ್ಣ ಪ್ರಯತ್ನ ಮಾಡುತ್ತೇನೆ. ನನ್ನ ಜೊತೆ ಕೈಜೋಡಿಸಿ ಈ ಬಾರಿ ಗೆಲ್ಲಿಸಬೇಕು ಎಂದು ಕೋರಿದರು.
ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ 7 ನಿರ್ದೇಶಕರು ಸಾಮೂಹಿಕ ರಾಜೀನಾಮೆ ನೀಡಿದ್ದಾರೆ. ವಿಜಯಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಕಳೆದ ತಿಂಗಳು ನಡೆದಿದ್ದು, ಜೆಡಿಎಸ್ ಬೆಂಬಲಿತ ಸದಸ್ಯರು 7 ಮಂದಿ ಆಯ್ಕೆಯಾಗಿದ್ದರು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 3, ಪಕ್ಷೇತರ ಅಭ್ಯರ್ಥಿಗಳು 2 ಮಂದಿ ಆಯ್ಕೆಯಾಗಿದ್ದರು. ಇದಾದ ನಂತರ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ಅಡ್ಡ ಮತದಾನವಾಗಿ 1 ಮತದಿಂದ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಸ್ಥಾನ, ಜೆಡಿಎಸ್ ಬೆಂಬಲಿತ ಉಪಾಧ್ಯಕ್ಷ ಸ್ಥಾನ ಆಯ್ಕೆಯಾಗಿತ್ತು. ಇದಾದ ನಂತರ ಅಧ್ಯಕ್ಷರ ಕುಟುಂಬದ ಸದಸ್ಯರಿಂದ 7 ಮಂದಿ ನಿರ್ದೇಶಕರನ್ನು ಅವಮಾನ ಮಾಡುವ ರೀತಿಯಲ್ಲಿ ಬೈದು 7 ಮಂದಿ ಸದಸ್ಯರು ಮಾನನೊಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮೂಲಕ ಕುತೂಹಲ ಕೆರಳಿಸಿದೆ. ಮುಂದೆ ಏನಾಗುವುದು ಎಂಬುದು ಹಾಲು ಉತ್ಪಾದಕರ ಸದಸ್ಯರಲ್ಲಿ ಗೊಂದಲ ಮನೆ ಮಾಡಿದೆ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಬೆಂಬಲಿತ ಉಪಾಧ್ಯಕ್ಷ ಮನೋಹರ್, ಕೆವಿ ಮುನಿರಾಜು, ಕೆ ವೆಂಕಟೇಶ್, ಕೆ ನಾಗರಾಜ್, ಲಕ್ಷ್ಮಿ, ಶ್ವೇತಾ, ಅಶೋಕ್ ಕುಮಾರ್, ಕಾರ್ಯದರ್ಶಿ ಮಂಜುನಾಥ್ಗೆ ರಾಜೀನಾಮೆ ನೀಡಿದ್ದಾರೆ ಎಂದು ಕಾರ್ಯದರ್ಶಿ ಮಂಜುನಾಥ್ ಹೇಳಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿ, ರಂಗೋಲಿ ಸ್ಪರ್ಧೆ, ಬೈಕ್ ರ್ಯಾಲಿ ಮೂಲಕ ಮತದಾನದ ಜಾಗೃತಿ. ನೆಲಮಂಗಲ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಿಂಚಿನ ಸಂಚಾರ, ಮಠಗಳಿಗೆ ಭೇಟಿ, ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಸುಧಾಕರ್. ಚಿಕ್ಕಬಳ್ಳಾಪುರದಲ್ಲಿ ಮತ್ತೆ ಆರಂಭವಾಯಿತು ಈಜುಕೊಳ, ಸೌಲಭ್ಯ ಒದಗಿಸಲು ಈಜುಗಾರರ ಒತ್ತಾಯ. ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿ, ವಿಶೇಷ ಪೂಜೆ ಸಲ್ಲಿಕೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.